पार्थाय प्रतिबोधितां भगवतां नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् अर्जुन उवाच सन्न्यासं कर्मणां कृष्ण पुनर्योगं च शंससि यच्छ्रेयायेतयोरेकं तन्मे ब्रूहि सुनिश्चितम्. ರವಿ, ನಿನಗೆ 2ನೇ ರ್ಯಾಂಕ್ ಬಂದಿದೆ, ಆದರೆ ನನಗೆ 1ನೇ ರ್ಯಾಂಕ್ ಬಂದಿದೆ. ಅದ್ಭುತ ಸೀತಾ, ನಿನ್ನ ಶ್ರಮ ಫಲಿಸಿದೆ. ನಾನು ಪ್ರಯತ್ನ ಮಾಡಿದೆ, ಆದರೆ ಫಲ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ. ಶಬಾಷ್ ರವಿ, ಇದೇ ಯೋಗಿಯ ಗುಣ. ಕೆಲಸ ಮಾಡಿ ಫಲಕ್ಕೆ ಅಂಟಿಕೊಳ್ಳಬಾರದು. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಹೀಗೆ ಹೇಳಿದ್ದಾರೆ, ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹುಃ ಸುಖಂ ಬಂಧಾತ್ ಪ್ರಮುಚ್ಯತೆ. ಕೆಲಸ ಬಿಟ್ಟು ಹೋದವನೇ ಸನ್ಯಾಸಿಯಲ್ಲ, ಫಲಾಸಕ್ತಿ ಬಿಟ್ಟು ಕೆಲಸ ಮಾಡುವವನೇ ನಿಜವಾದ ಯೋಗಿ. ಗೆಲುವು ಸೋಲು ಸಮಭಾಗದಿಂದ ಸ್ವೀಕರಿಸಬೇಕು. ತಿಳಿಯಿತು ಗುರುಗಳೇ, ತಿಳಿಯಿತು ಗುರುಗಳೇ. ಮಂಜುಳಾ, ನೀನು ನನ್ನ ಸರದಿಯಲ್ಲಿ ಆಡುತ್ತಿದ್ದೀಯಾ? ನನಗೆ ಅವಕಾಶ ಕೊಡು. ಅಯ್ಯೋ, ಈಗ ನಾನೇ ಆಡಬೇಕು. ನಾನು ಗೆಲ್ಲಿಸುತ್ತೇನೆ, ನಂತರ ನಿನಗೆ ಕೊಡುತ್ತೇನೆ. ಇದೇನು ಜಗಳ? ಗುರುಗಳೇ, ಮಂಜುಳಾ ನನ್ನ ಸರದಿಯಲ್ಲಿ ಅವಳು ಆಡುತ್ತಿದ್ದಾಳೆ. ಮಂಜುಳಾ, ಹಾಗೆ ಮಾಡಬಾರದು. ಯೋಗಿಯ ಗುಣ ಏನು ಗೊತ್ತಾ? ತನ್ನ ಮನಸ್ಸನ್ನು, ಕೋಪವನ್ನು, ಆಸೆಯನ್ನು ನಿಯಂತ್ರಿಸಬಲ್ಲವನು. ಅದೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತರು ಹೀಗೆ ಉಲ್ಲೇಖಿಸಿದ್ದಾರೆ, ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕ್ಷಮಿಸಿ ಗುರುಗಳೇ, ನನಗೆ ತಿಳಿದಿರಲಿಲ್ಲ. ಸೀಮಾ, ಬಾಲನ್ನು ತೆಗೆದುಕೋ. ನೀನು ಆಡಿದ ಮೇಲೆ ನಾನು ಆಡುತ್ತೇನೆ. ಸೀಮಾ, ಬಾಲನ್ನು ತೆಗೆದುಕೋ. ನೀನು ಆಡಿದ ಮೇಲೆ ನಾನು ಆಡುತ್ತೇನೆ. ಹೀಗೆ ಮನಸ್ಸು ಶುದ್ಧವಾಗಿದ್ದರೆ, ಎಲ್ಲರನ್ನು ಸಮಾನವಾಗಿ ನೋಡಿದರೆ ಅದೇ ನಿಜವಾದ ಜಯ. ಗುರುಗಳೇ, ನಾಳೆ ಪರೀಕ್ಷೆ ಇದೆ. ನನಗೇನಾದರೂ ಕಡಿಮೆ ಅಂಕ ಬಂದರೆ ನಾನು ಏನು ಮಾಡುವುದು? ಗುರುಗಳೇ, ನನಗೂ ಬಹಳ ಭಯವಾಗುತ್ತಿದೆ. ಮಕ್ಕಳೇ, ಭಯವಿಲ್ಲದೆ ಓದುವುದು ಮುಖ್ಯ. ನಿಜವಾದ ಯೋಗಿ ಕೆಲಸ ಮಾಡಿದ ಮೇಲೆ ಅದರ ಫಲದ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ, ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಆಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯಾರು ಫಲಾಶಯಗಳನ್ನು ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೋ ಅವರಿಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ನಾವೆಲ್ಲ ಓದುತ್ತೇವೆ. ಅಯ್ಯೋ, ಅವನ ಜೊತೆ ಆಟ ಆಡಬೇಡ, ಅವನು ಬಡ ಮನೆತನದವನು. ಸರಿ ಕಣೋ, ಬಾ ಆಡೋಣ. ಏಕೆ ಮಕ್ಕಳೇ ಶೇಖರನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿಲ್ಲ? ಗುರುಗಳೇ, ಅವನು ಬಡವ, ತುಂಬಾ ಗಲೀಜು, ಅದಕ್ಕೆ. ಹಾಗೆಲ್ಲ ಭೇದ ಭಾವ ಮಾಡಬಾರದು. ಜ್ಞಾನಿಗಳು ಎಂದಿಗೂ ಎಲ್ಲರನ್ನೂ ಸಮನಾಗಿ ಕಾಣುತ್ತಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೀಗೆ ನುಡಿದಿದ್ದಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ನಾವು ಎಲ್ಲರೂ ಮಾನವರು. ಜ್ಞಾನ, ಪ್ರೀತಿ, ಗೌರವ ಇವು ಮಾತ್ರ ನಿಜವಾದ ಅಂತರ. ಬಡ, ಶ್ರೀಮಂತ, ಜಾತಿ, ರೂಪ ಇವುಗಳು ತಾತ್ಕಾಲಿಕ. ಮಕ್ಕಳೇ, ಕಣ್ಣುಗಳನ್ನು ತೆರೆದುಕೊಳ್ಳಿ. ನಿಮ್ಮ ಮನಸ್ಸು ಹೇಗಿದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಭಯವೂ ಇಲ್ಲ, ಕೋಪವೂ ಇಲ್ಲ.
ಹೌದು, ಅದೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತರು ಹೀಗೆ ಹೇಳಿದ್ದಾರೆ. ಕಾಮ ಕ್ರೋಧ ಫೋಟೋಗ್ರಾಫರ್ ಅವರು. ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧಃ ಯಸ್ ಸದಾ ಮುಕ್ತ ಏವ ಸಃ. ಕೋಪದಿಂದ ಮನಸ್ಸಿಗೆ ಹಾನಿ. ಶಾಂತವಾಗಿ ಅಧ್ಯಯನ ಮಾಡಿದರೆ ಮುಂದಿನ ಬಾರಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಯಜ್ಞ ತಪಸ್ಸಿನ ಫಲವನ್ನು ಅನುಭವಿಸುವವನಾಗಬಹುದು. ಜೀವಿಗಳನ್ನು ಸ್ನೇಹಿತರಾಗಿ ತಿಳಿದರೆ ಶಾಶ್ವತ ಶಾಂತಿ ದೊರೆಯುವುದು. ಓಂಕಾರಂ ಯಜ್ಞ ತಪಸಾಂ ಸರ್ವಲೋಕ